ಏನೂ ಇಲ್ಲ, ಒಬ್ರು ಆರ್ಟಿಸ್ಟ್ ಅಂದರೆ ಮನೆ ಹತ್ರ ಫ್ಯಾನ್ಸ್ ಇದೆ. ಓಕೆ, ಬರ್ತಾರೆ ಹೋಗ್ತಾರೆ, ಪ್ರೀತಿ ವಿಶ್ವಾಸ ಏನು ಹೇಳಿ, ಫೋಟೋ ತೊಗೊತಾರೆ ಅಂತ. ಇಲ್ಲಿ ಸ್ವಲ್ಪ ಸ್ಪೆಷಲ್ ಆಗಿ ಇರುತ್ತೆ. ಸಂಡೇ ಬಂದು ಜನ ಬಂದೇ ಬರ್ತಾರೆ. ಓಕೆನಾ, ಬರೋ ಜನಗಳನ್ನ ಮನೆ ಹತ್ರ ಯಾರು ಬರಬೇಡಿ ಅಂತ ಹೇಳಿಲ್ಲ. ತುಂಬ ಕಷ್ಟಪಟ್ಟು ಇಂಡಸ್ಟ್ರಿಲಿ ಬೆಳೆದು ಇವತ್ತು ಈ ರೇಂಜಲ್ಲಿ ಇದ್ದಾರೆ. ಓಕೆನಾ, ಅವ್ರು ಈ ರೇಂಜಿಗೆ ಬರೋಕ್ಕೆ ಕಾರಣ ಯಾರು? ಅವ್ರ ಫ್ಯಾನ್ಸ್ಗಳು. ಓಕೆ, ಅಂಥ ಫ್ಯಾನ್ಸ್ ನಮ್ಮ ಮನೆ ಹತ್ರ ಬರಬೇಡಿ, ಡಿಸ್ಟರ್ಬ್ ಆಗುತ್ತೆ ಅಂದರೆ ಅದೇನು ಅದು ಆ್ಯಕ್ಚುಲಿ ಇವಾಗ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರು ನಿನ್ನೆ ಮೊನ್ನೆ ಅಷ್ಟೇ ಬಂದಿರೋ. ಓಕೆನಾ, ಇವರು ಇಲ್ಲಿ ಇವರ ತಾತ ಅಂದರೆ ಇವರು ಶಕ್ತಿ ಪ್ರಸಾದ್ ಅಂತ ಏನಿದ್ದಾರೆ ಕಲ್ಲು, ಅವರು ಇದ್ದಾಗಿಂದನೂ ಅವ್ರು ಇಲ್ಲಿದ್ದಾರೆ. ಅವರು ಅವ್ರ ತಂದೆಯವರು ಅರ್ಜುನ್ ಸರ್. ಓಕೆನಾ, ಇಲ್ಲಿ ಹುಟ್ಟಿ ಬೆಳೆದು ಆಟ ಆಡಿದ ಜಾಗ ಅವರು. ಓಕೆನಾ, ಈ ರೋಡಲ್ಲಿ ಎಷ್ಟು ಮನೆಗಳಿದೆ, ಇಲ್ಲೆಲ್ಲರೂ ಇವ್ರಿಗೆ ಪರಿಚಯ. ವರ್ಷಗಳಿಂದ ನೋಡಿದ್ದಾರೆ, ಧ್ರುವ ಸರ್ ಆಟ ಆಡಿ ಬೆಳೆದಿರೋಂಥ ಜಾಗ ಇದು. ಓಕೆನಾ, ಆ ಥರ ಜಾಗ ಅಂತೇಳಿ ಯಾರೋ ನಿನ್ನೆ ಮೊನ್ನೆ ಬಂದ್ಬಿಟ್ಟು ಇಲ್ಲಿ ಬೇಡ ಬೇರೆ ಕಡೆ ಮೀಟ್ ಮಾಡಿ ನಮಗೆ ತೊಂದರೆ ಆಗ್ತಿದೆ ಅಂದರೆ ಈ ರೋಡಲ್ಲಿ ಇರೋರ್ನೆಲ್ಲರನ್ನೂ ಕೇಳಿ. ಓಕೆನಾ, ಎಲ್ಲರೂ ನಿನ್ನೆ ತುಂಬ ಜನ ಬಂದಿದ್ರು, ಎಲ್ಲರೂ ತುಂಬ ಜನ ರೋಡಲ್ಲಿ ಇರುವಂಥವರೆಲ್ಲ ಮಾತಾಡೋದು. ನಮ್ಮ ಮುಂದೆ ಬಿಡ್ದಿರೋರು ನಮ್ಗೆ ತುಂಬಾ ಖುಷಿ ಆಗುತ್ತೆ ಅವ್ರು. ಯಾರೋ ನಿನ್ನೆ ಮೊನ್ನೆ ಬಂದು 3 ವರ್ಷ ಮೊನ್ನೆ ತೊಗೊಂಡ್ಬಿಟ್ಟು ಇವಾಗ ನಮ್ಗೆ ಆಗ್ತಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಜನ ಬಂದೇ ಬರ್ತಾರೆ, ಪ್ರತಿ ಸಂಜೆ ನಡೆಯುತ್ತೆ. ಓಕೆನಾ, ಇದು ರೆಗ್ಯುಲರ್ ಹಿಂಗೆ ಇರುತ್ತೆ. ಎಸ್ ವೀಕ್ಷಕರೇ ಇವ್ರು ಹೇಳ್ತಾರ ಹಾಗೆ ಅದು ನಿಜ ಕೂಡ. ಏನಪ್ಪಾ ಅಂತ ಹೇಳಿದ್ರೆ ಧ್ರುವ ಸರ್ಜಾ ಅವರು ಯಾವ ರೀತಿಯಾಗಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಬೆಳೆದು ಬಂದಿದ್ದಾರೆ ಅನ್ನೋದು ತಮಗೂ ಕೂಡ ಗೊತ್ತಿದೆ. ಇದ್ರ ಜೊತೆಗೆ ಸರ್ ನೋಡ್ಬೇಕು ಅಂತ ಹೇಳಿದ್ರೆ ಈಗ ಏನು ಅಭಿಮಾನಿಗಳು ಬರ್ತಾರೆ, ಅದು ತಮ್ಮ ಅಭಿಮಾನವನ್ನ ಒಂದು ಕೊಲೆ ರೀತಿಯಲ್ಲಿ ತೋರಿಸೋದಾದ್ರೆ ಅವ್ರಿಗೊಂದು ಸಂದೇಶ ಕೊಡೋದಾದ್ರೆ ಯಾವ ರೀತಿ ಸಂದೇಶ ಕೊಡೋದು ಸರ್? ಏನಂದ್ರೆ ಇವಾಗ ಮೊನ್ನೆ ಚೆನ್ನಾಗಿ ತೋರಿಸ್ತಾ ಇತ್ತು. ಓಕೆನಾ, ಹೆಸರೆಲ್ಲ ಹೇಳೋದು ಬೇಡ. ಫಾರ್ಮ್ ಹೌಸಲ್ಲಿ ಮೀಟ್ ಆಗ್ಬೋದು, ಬೇರೆ ಕಡೆ ಮೀಟ್ ಆಗ್ಬೋದು. ಅವರು ಧ್ರುವ ಸರ್ ಹೇಳ್ಬೋದು ನಿಮ್ಮ ಮನೆ. ಓಕೆನಾ, ಮನೆ ಹತ್ರ ಎಲ್ಲ ಚೆನ್ನಾಗಿರೋರು, ಕಾರಲ್ಲಿರೋರೇ ಬರಲ್ಲ ಸರ್. ಕಣ್ಣಿಲ್ದಿರೋರು ಬರ್ತಾರೆ, ಕೈ ಇಲ್ದಿರೋರು ಬರ್ತಾರೆ. ಓಕೆನಾ, ವೀಲ್ ಚೇರಲ್ಲೂ ಬರ್ತಾರೆ. ಓಕೆನಾ, ಅವರು ಬಂದು ಅವ್ರಿಗೆ ಗೊತ್ತಿರೋದು ಒಂದೇನೆ, ಧ್ರುವ ಸರ್ ಎಲ್ಲಿರ್ತಾರೆ, ಈ ಜಾಗದಲ್ಲಿ ಇರ್ತಾರೆ. ಓಕೆನಾ, ಎಲ್ಲೋ 20 ಕಿಲೋಮೀಟರ್ ಆಚೆ ಮಾಡಿರೋ ಫಾರ್ಮ್ ಹೌಸ್ ಯಾರು ಬರ್ತಾರೆ. ಒಬ್ರು ಆಟೋದಲ್ಲಿ ಬರ್ತಾರೆ, ಇವರು ಬೇರೆ ಬೇರೆ ಊರಿಂದ ಬರ್ತಾರೆ, ಎಜುಕೇಶನ್ಗೆ ಬರ್ತಾರೆ, ಆಪರೇಷನ್ಗೆ ಬರ್ತಾರೆ, ಎಲ್ಲ ಥರ ಬರ್ತಾರೆ. ಅವ್ರಿಗೆ ಬರೋರಿಗೆ ಏನೋ ಒಂದು ಸ್ವಲ್ಪ ಜಲ್ದಿ ಬಂದಿರ್ತಾರೆ, ಇರೋಕ್ಕೆ ಜಾಗ ಇರಲ್ಲ ಇಲ್ಲಿ ಏನು ಇಲ್ಲಕ್ಕೆ. ಓಕೆನಾ, ಅವಾಗ ಏನು ಮಾಡ್ತೀವಿ, ಅಲ್ಲಿ ಕುಣಿಸ್ತೀವಿ. ಅಲ್ಲಿ ಏನಿದೆ ಗೌರ್ಮೆಂಟ್ ಜಾಗ ಏನಿದೆ ಕನ್ಸರ್ನೆನ್ಸ್, ಅಲ್ಲಿ ನೆರಳಿದೆ, ಮರ ಇದೆ, ಅಲ್ಲಿ ವೀಲ್ ಚೇರ್ ಬರೋರ್ನ ಇಲ್ಲ ವಯಸ್ಸಾಗಿರೋರ್ನ ಅಲ್ಲಿ ಕುಣಿಸ್ತೀವಿ. ಬರ್ತಾರೆ ಕುತ್ಕೊಳ್ಳಿ. ಓಕೆನಾ, ಅಂಥವ್ರಿಗೆ ಏನು ಮಾಡ್ತಾರೆ ಗೊತ್ತಾ, ಮೈ ಮೇಲೆ ನೀರು ಹಾಕೋದು. ಓಕೆನಾ, ಮೈ ಮೇಲೆ ನೀರು ಹಾಕೋದು, ಇದೋಳಿ ಅನ್ನೋದು, ಈ ಥರ. ಇದು ಏನು ಅಂದರೆ ಚೆನ್ನಾಗಿರಲ್ಲ. ಇದನ್ನ ಸಂಪಾದನೆ ಮಾಡಿದವ್ರಿಗೆ ಗೊತ್ತು ಅವ್ರ ಬೆಲೆ ಏನು ಅಂತ ಅಂದ್ಬಿಟ್ಟು. ಸರ್, ತೊಂದರೆಗಳಾಗ್ತಿದೆ ಅಂತ ಅಂದರೆ ಯಾರ್ದಾದ್ರು ಗೇಟ್ ಹೋಗ್ಬಿಟ್ಟಿದ್ಯಾ, ಮನೆ ಹತ್ರ ಬಂದು ಏನು ಮಾಡಿದ್ದಾರೆ ಫ್ಯಾನ್ಸ್? ಏನು ಮಾಡಿದ್ದಾರೆ ಫ್ಯಾನ್ಸ್? ಕಲ್ಲು ಹೊಡೆದಿದ್ದಾರೆ ಯಾರು ಮನೆಯವರು? ತೊಂದರೆ ಕೊಟ್ಟಿದ್ದಾರೆ. ಹೌದು ಸರ್, ಹೀರೋ ಬಂದೇ ಬರ್ತೀವಿ, ಬಂದೇ ಬರ್ತಾರೆ ಜನ, ಅವ್ರನ್ನ ಮೀಟ್ ಮಾಡ್ತಾರೆ, ಖುಷಿಯಿಂದ ಕುಣಿತಾರೆ. ಅವ್ರು ಖುಷಿ ಅನ್ಸುತ್ತೆ, ಇರ್ತಾರೆ, ಹೋಗ್ತಾರೆ. ತೊಂದರೆ ಆಗಿದ್ದೀವಿ ಅನ್ನೋಕ್ಕೆ ಅವ್ರ ಮನೆ ಬಾಗಿಲು ಏನಾದ್ರು ಹೋಗಿ ಕಟ್ಟಿದಾರ ಹೇಳಿ ಸರ್? ಏನಿಲ್ವಲ್ಲ, ಬರ್ತಾರೆ ಹೋಗ್ತಾರೆ ಸರ್. ಅದಕ್ಕೆಲ್ಲ ಒಬ್ರು ಹೀರೋ ಅಂದ್ಮೇಲೆ ಬಂದೇ ಬರ್ತಾರೆ. ಇದೆಲ್ಲ ತಪ್ಪು ಸತ್ಯ. ಒಬ್ಬ ಅಭಿಮಾನಿ ಅಥವಾ ಇಬ್ಬರು ಅಭಿಮಾನಿಗಳು ಮಾಡೋದ್ರಿಂದಾಗಿ ಇಷ್ಟು ವರ್ಷ ಏನು ಧ್ರುವ ಸರ್ಜಾ ಸರ್ ಹೆಸರನ್ನ ಗಳಿಸ್ಕೊಂಡು ಬಂದ್ರು, ಅದಕ್ಕೆಲ್ಲ ಒಂದ್ ಕಡೆ ಕಪ್ಪು ಚುಕ್ಕಿ ಅನ್ನೋ ತರ ಆಗ್ಬಿಡುತ್ತೆ. ಹಾಗಾಗಿ ಎಲ್ಲಿಂದ ರಾಜ್ಯದ ಬೇರೆ ಬೇರೆ ಮೂಲೆಗಳಿಂದ ಅಭಿಮಾನಿಗಳು ಬರ್ತೀರಾ, ನಿಜ ನಿಮ್ಮ ಅಭಿಮಾನವನ್ನ ತೋರಿಸುವಂತ ಸಂದರ್ಭದಲ್ಲಿ, ಅಭಿಮಾನವನ್ನ ವ್ಯಕ್ತಪಡಿಸುವಂತ ಸಂದರ್ಭದಲ್ಲಿ ದಯವಿಟ್ಟು ಪಕ್ಕದ ಮನೆಯವ್ರಿಗಾಗ್ಲಿ ಬೇರೆಯವ್ರಿಗಾಗ್ಲಿ ತೊಂದರೆ ಆಗದ ರೀತಿಯಾಗಿ ತಮ್ಮ ಅಭಿಮಾನವನ್ನ ಧ್ರುವ ಸರ್ಜಾಗೆ ಸಲ್ಲಿಸಿ. ಇವತ್ತವರೆಗೂ ಯಾವ ತೊಂದರೆನೂ ಆಗಿಲ್ಲ. ತೊಂದರೆ ಅಂದ್ಕೊಂಡ್ರೆ ತೊಂದರೆ ಅಲ್ಲ. ನಮ್ಮ ಅಣ್ಣ ತಮ್ಮದಿರು, ಅಕ್ಕ ತಂಗಿರು, ಒಂದು ಬೆಳಗ, ನಮ್ಮ ಅಕ್ಕಪಕ್ಕ ಜನರೆಲ್ಲ ಅಂದ್ರೆ ಒಬ್ರಿಗೊಬ್ರು ಸಪೋರ್ಟ್ ಆಗಿರ್ಬೇಕು, ಒಬ್ರೊಬ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ಬೇಕು. ಸಮಸ್ಯೆ ಅಂದರೆ ಸಮಸ್ಯೆ ಆಗುತ್ತೆ, ಅದು ಸಮಸ್ಯೆನೇ ಲೈಫ್ ಅಲ್ಲ. ಒಬ್ಬರನ್ನ ಬಿಟ್ಕೊಡೋದು ಒಳ್ಳೆಯದು. ಹೇಳ್ತಾರೆ, ಬಿಟ್ಕೊಡೋನು ಕೆಟ್ಟೋಗಲ್ಲ, ಕೆಟ್ಟವನು ಬಿಟ್ಕೊಡಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಅವ್ರಿಗೆ ಬಗ್ಗೆ ಗೊತ್ತಿಲ್ದಿರೋದ್ರಿಂದ ಸುಮ್ಮನೆ ಮಾತಾಡಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಹ ಈ ರೀತಿಯಾಗಿ ಬೆಳೆಸ್ಕೊಂಡು ಬೇಡ, ಈ ರೀತಿಯಾಗಿ ಶಾಂತವಾಗಿ ಸಮಾಧಾನವಾಗಿ ಒಬ್ಬರೊಬ್ಬರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು. ಯಾಕೆಂದರೆ ಇಲ್ಲಿ ವಿಷಯ ಏನಪ್ಪ ಅಂದರೆ, ಅಣ್ಣನ ನೋಡೋಕ್ಕೆ ಚೆನ್ನಾಗಿರೋರೇ ಬರಲ್ಲ, ಕುಂಟರು ಬರ್ತಾರೆ, ಹುಡುಗರು ಬರ್ತಾರೆ, ಹ್ಯಾಂಡಿಕ್ಯಾಪರ್ ಬರ್ತಾರೆ, ವಯಸ್ಸಾದವರು ಬರ್ತಾರೆ, ಚಿಕ್ಕ ಮಕ್ಕಳು ಎತ್ಕೊಂಡು ಬರ್ತಾರೆ. ಇಲ್ಲಿ ನಾವು ಅಣ್ಣನ ಮನೆ ಅಂತ ಬರ್ತಾರೆ. ಇಲ್ಲಿ ನಾವು ಸಮಸ್ಯೆ ಮಾಡಿಕೊಂಡು ಅವ್ರನ್ನ ಕಳಿಸುವಂಥದ್ದು ಚೆನ್ನಾಗಿರಲ್ಲ. ಅಕ್ಕಪಕ್ಕದವ್ರು ಇರಲ್ಲ ಅನ್ನೋ ಸಹ ಒಂದು ಅಭಿಮಾನ ಇರಬೇಕು. ಒಂದು ಫ್ಯಾನ್ಸ್ ಅಭಿಮಾನಿ ಅಂತಂದರೆ ಅಭಿಮಾನಿಗಳೇ ದೇವರು ಅಂತ ಪುನೀತ್ ರಾಜ್ಕುಮಾರೇ ಹೇಳ್ತಿರ್ತಾರೆ. ಅವ್ರ ಪರವಾಗಿ ಇವಾಗ ಒಂದು ಯಾವರೇ ಒಂದು ಹೀರೋಗಳು ಆಗಬೇಕು ಅಂದರೆ ಫಸ್ಟು ರಿಯಲ್ ಹೀರೋ ಆಗಬೇಕು. ಅಂಥದನ್ನು ಅಣ್ಣನ ನಂಬ್ಕೊಂಡು ಬರುವಂಥ ಜನರನ್ನೆಲ್ಲ ನಾವು ಬರಬೇಡಿ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ತುಂಬ ಇಷ್ಟಪಟ್ಟು ಬರುವಂಥ ಜನ
ಇಲ್ಲಿ ಕಷ್ಟವಾದಂಥ ಒಂದು ವಿಷಯನ ತಿಳಿಸಿ ಕಳಿಸ್ಬಾರ್ದು. ಪ್ರತಿಯೊಬ್ಬರೂ ಸಹ ಇಲ್ಲಿ ಇಷ್ಟ ಅನ್ನೋದು ಯಾವ ರೀತಿಲಿ ಅಂದ್ರೆ ಪ್ರೀತಿ. ಆ ಪ್ರೀತಿನ ಪಡ್ಕೊಂಡು ಸುಮಾರು ದೂರದಿಂದ ಬರ್ತಾರೆ. ಎಷ್ಟು ಜನ ಬಸ್ ಚಾರ್ಜ್ ಇಲ್ಲದೆ ಬರ್ತಾರೆ, ಹಣ್ಣು ನೋಡೋಕ್ಕೋಸ್ಕರ, ಏತಕ್ಕೋಸ್ಕರ ಬರ್ತಾರೆ? ಪ್ರೀತಿ, ಅಭಿಮಾನದಿಂದ. ಅದಕ್ಕೋಸ್ಕರವಾಗಿ ಇಲ್ಲಿ ಯಾವುದೇ ಸಮಸ್ಯೆ ಬರಬಾರ್ದು. ಅರ್ಥ ಮಾಡಿಕೊಂಡು ಇದನ್ನು ಏನು ಸಮಸ್ಯೆ ಅದನ್ನು ವಾಪಸ್ ತಗೊಂಡು ಮುಂದಿನ ದಿನದಲ್ಲಿ ಹಣ್ಣನ್ನ ತುಂಬ ಅಭಿಮಾನ ರೀತಿಯಾಗಿ ಎಷ್ಟು ಜನಕ್ಕೆ ಹೆಲ್ಪ್ ಆಗ್ತಿದ್ದಾರೆ ಅಂದರೆ ಗೊತ್ತಿದ್ರೆ ಅವರಿಗೆ ಹೇಳ್ಬೋದು. ಅವರು ಮನೆ ಒಳಗಡೆ ಅಷ್ಟೇ ನೋಡ್ತಿದ್ದಾರೆ, ನಮಗೆ ಸಮಸ್ಯೆ. ಇಡೀ ದೇಶದಲ್ಲಿ ಇರುವಂಥ ಎಲ್ಲ ಎಷ್ಟು ಜನಕ್ಕೆ ಅಣ್ಣ ಗೊತ್ತಿದ್ದಾರೆ, ಅಷ್ಟು ಜನನು ಪ್ರೀತಿಯಿಂದನೇ ಬರ್ತಾರೆ, ಯಾರ ದೇಶದಿಂದ ಬರ್ತಾರೆ. ಅಣ್ಣ ಅಂತ ನಾವು ಅಣ್ಣ ತುಂಬ, ನಮಗೂ ಅಣ್ಣ, ನಿಮಗೂ ಅಣ್ಣ, ಎಲ್ಲರಿಗೂ ಅಣ್ಣ ಅಣ್ಣ ಅಂತ ಪ್ರೀತಿಯಿಂದ ಬರ್ತಾರೆ. ಇಲ್ಲಿ ಯಾರು ದುಡ್ಡು ಕಾಸು ಕೇಳಿ ಬರಲ್ಲ, ಪ್ರೀತಿಯಿಂದ ಅಭಿಮಾನದಿಂದ ಬರ್ತಾರೆ. ಇಲ್ಲಿ ಅವ್ರ ಮನೆಗೆ ಕಷ್ಟ ಅಂತ ತಿಳ್ಕೊಂಡ್ಬಿಟ್ರೆ ಇಲ್ಲಿ ನಮ್ಮ ಮನೆಗೆ ಕಷ್ಟ ಅಂತ ಅನ್ಕೊಳಕ್ಕಾಗತ್ತಿಲ್ಲ. ಎಷ್ಟು ಜನ ಬರ್ತಾರೆ, ಅವ್ರು ಮಾಡಿರುವಂಥ ಸಹಾಯಗಳು ಹೇಳ್ಕೊಳ್ಳುವಂಥದ್ದು ಏನಲ್ಲ. ತುಂಬಾ ಹೇಳ್ಕೊಳ್ಳುವಂಥ ಜನ ತುಂಬ ಇದ್ದಾರೆ, ಬರ್ತಾರೆ ಅಲ್ವಾ. ಅದಕ್ಕೋಸ್ಕರವಾಗಿ ಇಲ್ಲಿ ಏನು ಸಮಸ್ಯೆ ಇಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋದು ತುಂಬ ಒಳ್ಳೆ.